ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಸದನದಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವರು ಧರ್ಮಸ್ಥಳದ SIT ಕುರಿತಾಗಿ ಪ್ರಗತಿ ಏನಾಗಿದೆ, ಏನೆಲ್ಲ ನಡೀತು ಇಲ್ಲಿಯವರೆಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಅದು ಅಧಿಕೃತ ಮಾಹಿತಿ. SIT ಅಂತೂ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ, ಕೊಡಬೇಕಾದ ಅವಶ್ಯಕತೆಯೂ ಇಲ್ಲ ಅನ್ನುವ ರೀತಿಯಲ್ಲಿದೆ. ಆದರೆ ರಾಜ್ಯದ ಗೃಹ ಮಂತ್ರಿಗಳಾಗಿ ಪರಮೇಶ್ವರ್ ಅವರು ಕೊಟ್ಟಂತಹ ಮಾಹಿತಿ ಅಧಿಕೃತ ಮಾಹಿತಿ. ಏನೆಲ್ಲ ಹೇಳಿದ್ರು ಹಾಗಾದರೆ ಅದರಲ್ಲಿ ಮುಖ್ಯವಾಗಿ ಹೇಳಿದ್ದು ಅಲ್ಲಿ ಅಸ್ಥಿಪಂಜರವೂ ಸಿಕ್ಕಿದೆ, ಮೂಳೆಗಳು ಸಿಕ್ಕಿದ್ದಾವೆ. ಏನೂ ಸಿಕ್ಕಿಲ್ಲ ಅಂತ ಯಾರೋ ಒಬ್ಬರನ್ನ ರಕ್ಷಣೆ ಮಾಡೋಕೆ ಹೊರಟಿರುವ ಮಾರಿಕೊಂಡ ಮಾಧ್ಯಮಗಳು ಮತ್ತು ಗುಲಾಮಗಿರಿಯಲ್ಲಿ ನೆರಳುತ್ತಾ ಇರುವಂತಹ ರಾಜಕಾರಣಿಗಳ ಮುಖಕ್ಕೆ ಹೊಡೆದ ಹಾಗೆ ಈ ಪ್ರಗತಿ ವರದಿ ಬಂದಿದೆ. ಏನೂ ಸಿಕ್ಕಿಲ್ಲ ಅನ್ನೋದು ದೊಡ್ಡ ಸುಳ್ಳು. ಅಸ್ಥಿಪಂಜರ ಮತ್ತು ಮೂಳೆಗಳು ಸಿಕ್ಕಿದ್ದಾವೆ. ಇದರ ಜೊತೆಗೆ ಬೇರೆ ಏನೆಲ್ಲ ಹೇಳಿದ್ರು ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಅನಾಮಿಕ ವ್ಯಕ್ತಿ ಒಬ್ಬ ಬಂದು, ನಾನು ಕೆಲವು ವರ್ಷಗಳು ಅಲ್ಲಿ ಕೆಲಸ ಮಾಡ್ತಿದ್ದೆ. ದೇವಸ್ಥಾನದ ಆಡಳಿತ ಮಂಡಳಿಯವರ ಆಜ್ಞೆಯ ಮೇರೆಗೆ ಒಂದಷ್ಟು ಹೆಣಗಳನ್ನು ಹೂತಿದ್ದೀನಿ. ಅವುಗಳಲ್ಲಿ ಸಾಕಷ್ಟು ಹೆಣಗಳು ಕೊಲೆಯಾಗಿರುವ, ಅತ್ಯಾಚಾರ ಆಗಿರುವ ಲಕ್ಷಣಗಳನ್ನು ಹೊಂದಿದ್ವು. ಈಗ ನನಗೆ ಅದು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ಬಂದಿದ್ದೀನಿ, ತನಿಖೆ ಆಗಲಿ ಅಂತ ದೂರನ್ನು ಕೊಡ್ತಾನೆ. ಆ ದೂರಿನ ಆಧಾರದ ಮೇಲೆ ಎಲ್ಲ ಏನೇನು ನಡೀತು ಅನ್ನೋದನ್ನೇ ನಿನ್ನೆ ಪರಮೇಶ್ವರ್ ಅವರು ಹೇಳಿದ್ರು. ಪರಮೇಶ್ವರ್ ಅವರು ಏನೇನು ಹೇಳಿದ್ರು? ಆ ವ್ಯಕ್ತಿ ಬಂದು ದೂರು ಕೊಟ್ಟ ನಂತರ ನಾವು SITಯನ್ನು ಫಾರ್ಮೇಷನ್ ಮಾಡಿದ್ವಿ. SITಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಅವರ ಕೆಲಸದಲ್ಲಿ ನಾವು ಹಸ್ತಕ್ಷೇಪ ಮಾಡ್ತಿಲ್ಲ. ಅವರು ಯಾವುದೇ ಪಕ್ಷಪಾತ ಇಲ್ಲದೆ ತನಿಖೆಯನ್ನು ಮಾಡಬೇಕು, ಸತ್ಯಾಂಶ ಹೊರಗೆ ಬರಬೇಕು ಅಂದರು. DK ಶಿವಕುಮಾರ್ ಅಂತವರು, ಆಡಳಿತ ಪಕ್ಷದಲ್ಲಿರುವಂತಹ DK ಶಿವಕುಮಾರ್ ಅವರಂಥವರು ಷಡ್ಯಂತ್ರ ಅಂತ ಹೇಳ್ತಿರಬೇಕಾದ್ರೆ ನಿನ್ನೆ ಪರಮೇಶ್ವರ್ ಅವರು ಹೇಳಿದ್ರು, ಅಲ್ಲಿ ತಪ್ಪುಗಳು ಅಥವಾ ಅಪರಾಧಗಳು ಆಗಿರಲೂಬಹುದು, ಆಗಿಲ್ಲದೆ ಇರಲೂಬಹುದು. SIT ತನಿಖೆಯಿಂದ ಅದು ಹೊರಗೆ ಬರಲಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಒಂದಷ್ಟು ಸಮಾಧಾನ ಪಟ್ಕೊಳ್ಬೇಕು. ಅಟ್ಲೀಸ್ಟ್ ಅಧಿಕೃತ ಹೇಳಿಕೆಯಲ್ಲಿ ಇದು ಷಡ್ಯಂತ್ರ, ಬಂದಿರೋನು ಸುಳ್ಳು ಹೇಳ್ತಿದ್ದಾನೆ, ಅವನ ವಿರುದ್ಧನೇ ಕ್ರಮ ಆಗುತ್ತೆ ಅಂತ ಬೆದರಿಸುವ ಕೆಲಸ ಆಗಲಿಲ್ಲ. ಇದು ಸಮಾಧಾನದ ಸಂಗತಿ. ಬೆದರಿಸುವ ಕೆಲಸ, ಸಾಕ್ಷಿದಾರನನ್ನೇ ದೂರುದಾರನನ್ನೇ ಬೆದರಿಸುವ ಕೆಲಸ ಆಗಲಿಲ್ಲ. ಆ ಕೆಲಸಕ್ಕೆ DK ಶಿವಕುಮಾರ್ ಅಂತವರು ಕೈ ಹಾಕಿದ್ದರು, ನೇರವಾಗಿ ಕೈ ಹಾಕಿದ್ರು. ಇದು ಷಡ್ಯಂತ್ರ ಅಂತ. ಮತ್ತೇನಕ್ಕೆ SIT ತನಿಖೆ ಮಾಡಿಸ್ತೀರಿ? ನಿಮ್ಮದೇ ಸರ್ಕಾರ, ಬಿಡಿ ಆ ವಿಚಾರ ಬಿಡಿ. ಸೊ ಅದನ್ನು ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಪರಮೇಶ್ವರ್ ಅವರು. ಆ ನಂತರ ಏನೆಲ್ಲ ಹೇಳೋದಂದರೆ, ಇಲ್ಲಿಯವರೆಗೆ ಆಗಿರುವಂತಹ ಉತ್ಖನನ ಮಾತ್ರ ಆಗಿರೋದು, ತನಿಖೆ ಆರಂಭನೇ ಆಗಿಲ್ಲ. ತನಿಖೆ ಆರಂಭ ಆಗೋದು ಅಲ್ಲಿ ಅಸ್ಥಿಪಂಜರ ಒಂದು ಕಡೆ ಸಿಕ್ಕಿದೆ, ಇನ್ನೊಂದು ಕಡೆ ಮೂಳೆಗಳು ಸಿಕ್ಕಿದ್ದಾವೆ. ಅವುಗಳ FSL ರಿಪೋರ್ಟ್ಗಳು ಬರಬೇಕು, ಅವುಗಳ ಏನು ಪರೀಕ್ಷೆಗಳಾಗಬೇಕು. ಆ ಎಲ್ಲ ಪರೀಕ್ಷೆಗಳಾಗಿ ಅವುಗಳ ವರದಿ ಬಂದ ನಂತರವೇ ನಿಜವಾದ ತನಿಖೆ ಆರಂಭ ಆಗೋದು. ಅಲ್ಲಿಯವರೆಗೆ ತನಿಖೆ ಆರಂಭ ಅನ್ಕೋಬೇಡಿ, ಇದು ಕೇವಲ ಉತ್ಖನನ ಮಾತ್ರ ಈಗ ನಡೀತಾ ಇರೋದು ಅನ್ನೋದನ್ನು ಸ್ಪಷ್ಟಪಡಿಸಿದರು. ಸೊ ಅಲ್ಲಿಗೆ ಏನೂ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳುವಂತಹ ಸೋಕಾಲ್ಡ್ ಪತ್ರಕರ್ತರು, ಸೋಕಾಲ್ಡ್ ಏನೇನೋ ಜನ, ಅವರ ಮುಖಕ್ಕೆ ಹೊಡೆದ ಹಾಗೆ ಸತ್ಯ ಹೊರಗಡೆ ಬಂದಿದೆ. ಎಲ್ಲವೂ ಸಿಕ್ಕಿದ್ದಾವೆ, ಅವುಗಳ ತನಿಖೆ ಆಗ್ತಿದೆ. ಒಂದಷ್ಟು ಕಡೆ ಆದರೂ ಸಿಕ್ಕಿದ್ದಾವೆ, ಒಂದು ಸಿಕ್ಕಿದ್ರೂ ಅಪರಾಧನೇ ತಾನೇ, ತನಿಖೆ ಆಗ್ತಿದೆ. ಇನ್ನೊಂದು ಸುಳ್ಳು ಮೊನ್ನೆವರೆಗೂ ಬಿತ್ತುತ್ತಾ ಇದ್ದಂತಹದ್ದು ಮಾಧ್ಯಮಗಳು, ಆ ಮಧ್ಯಂತರ ವರದಿಯನ್ನು ಸಲ್ಲಿಸಲಾಗುತ್ತೆ, ಏನೂ ಸಿಗಲಿಲ್ಲ ಅಂತ ಅದರಲ್ಲಿ ಹೇಳಿದ ಮೇಲೆ SITಯನ್ನು ಕ್ಲೋಸ್ ಮಾಡಲಾಗತ್ತೆ, ಮುಗೀತು SIT ಕಥೆ ಅಂತ ಸುಳ್ಳು ಹೇಳಿಕೊಂಡು ಬಂದವು ಈ ಮಾರಿಕೊಂಡ ಮಾಧ್ಯಮಗಳು ಮತ್ತು ಒಬ್ಬನಿಗೆ ಗುಲಾಮಗಿರಿ ಮಾಡ್ತಿರುವಂತಹ ರಾಜಕಾರಣಿಗಳು ಒಂದಷ್ಟು ಜನ. ಅದು ಸಹ ಸುಳ್ಳು ಅಂತ ನಿನ್ನೆ ಪರಮೇಶ್ವರ್ ಅವರ ಹೇಳಿಕೆಯಲ್ಲಿ ಗೊತ್ತಾಯಿತು. ಇನ್ನು ತನಿಖೆ ಈಗ ಆರಂಭ ಆಗಬೇಕು. FSL ವರದಿಯ ನಂತರ ತನಿಖೆ ಆರಂಭ ಆಗುತ್ತೆ ಅಂದರೆ ಏನರ್ಥ? ಈ ತನಿಖೆ ತುಂಬ ದೀರ್ಘವಾಗಿ ನಡೆಯಲಿದೆ, ತನಿಖೆ ನಿಂತು ಹೋಗುತ್ತೆ ಅನ್ನೋರ ಮುಖಕ್ಕೂ ಸಹ ಇದೊಂದು ಕಪಾಳ ಮೋಕ್ಷ. ಅದರ ಜೊತೆಗೆ ಪರಮೇಶ್ವರ್ ಹೇಳಿದಂತಹ ಇನ್ನೊಂದಷ್ಟು ವಿಚಾರಗಳು,
ಮಾಧ್ಯಮಗಳಲ್ಲಿ, ಕೆಲವು ಮಾಧ್ಯಮಗಳಲ್ಲಿ ಏನೂ ಸಿಗಲಿಲ್ಲ ಅನ್ನೋದು, ಕೆಲವು ಮಾಧ್ಯಮಗಳಲ್ಲಿ ನೂರಾರು ಹೆಣ ಸಿಕ್ಕಿದೆ ಅನ್ನೋದು ಉತ್ಪ್ರೇಕ್ಷೆಗಳು ಬೇಕಾಗಿಲ್ಲ, ತಾಳ್ಮೆಯಿಂದ ಇರಿ ಅನ್ನುವಂತಹ ಸಂದೇಶವನ್ನು ಸಹ ಪರಮೇಶ್ವರ್ ಅವರು ನಿನ್ನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಜನ ಎತ್ತಿದಂತಹ ಪ್ರಶ್ನೆಗಳು, ಧರ್ಮಸ್ಥಳದಲ್ಲಿ ಅಂತಹ ಕ್ರೈಮ್ ನಡೆದಿದೆ ಅಂತ ಒಬ್ಬ ವ್ಯಕ್ತಿ ಬಂದು ಹೇಳಿದ ಮೇಲೆ ಆತನೇ ಹೂತಿರೋದ್ರಿಂದ ಆತನೂ ಸಹ ಆರೋಪಿ ಅಲ್ಲವೇ, ಅವನನ್ನು ಯಾಕೆ ಬಂಧಿಸಿಲ್ಲ, ಈ ಪ್ರಶ್ನೆ ಬಂದಿತ್ತಲ್ಲ, ಅದಕ್ಕೂ ಸಹ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ. ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅವನು ಬರ್ತಾನೆ, ಅವನಿಗೆ ಪ್ರೊಟೆಕ್ಷನ್ ಕೊಡಬೇಕು ನಾವು, ಅವನು ಸಾಕ್ಷಿ ಈಗ. ಸೊ ಆ ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಮಂಡಳಿ ಏನಿದೆ ಅದು ಹಾಕಿಕೊಟ್ಟಿರುವಂತಹ ಮಾರ್ಗಸೂಚಿಯ ಪ್ರಕಾರ ನಾವು ನಡ್ಕೊಳ್ತಿದ್ದೀವಿ, ಅವನಿಗೆ ರಕ್ಷಣೆ ಕೊಡ್ತಿದ್ದೀವಿ, ಅವನ ಕುಟುಂಬಕ್ಕೆ ರಕ್ಷಣೆ ಕೊಡ್ತಾ ಇದ್ದೀವಿ, ಅವನ ಮನೆ, ಅವನ ವಾಸಸ್ಥಾನ ಎಲ್ಲ ಕಡೆ CCTV ಹಾಕಿದ್ದೀವಿ, ಅವನಿಗೆ ಈ ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗೋದಕ್ಕೆ ಸುರಕ್ಷಿತವಾದಂತಹ ಟ್ರಾನ್ಸ್ಪೋರ್ಟ್ ಒದಗಿಸ್ತಾ ಇದ್ದೀವಿ, ಪೊಲೀಸರ ವಾಹನಗಳನ್ನೇ ಬಳಸ್ತಾ ಇದ್ದೀವಿ, ಇದೆಲ್ಲವೂ ಸಹ ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಬರುತ್ತೆ. ಅದರ ಪ್ರಕಾರ ನಾವು ನಡ್ಕೊಳ್ತಿದ್ದೀವಿ, ಆತನನ್ನು ಬಂಧಿಸೋದಕ್ಕೆ ಬರಲ್ಲ ಅನ್ನೋದನ್ನು ಸಹ ಸ್ಪಷ್ಟವಾಗಿ ಗೃಹ ಮಂತ್ರಿಗಳು ನಿನ್ನೆ ಸದನದಲ್ಲಿ ಹೇಳಿದ್ದಾರೆ. ಸೊ ಇದೆಲ್ಲ ವಿಚಾರಗಳನ್ನು ಹೇಳಿದ ನಂತರ ಈಗ ಸ್ವಲ್ಪ ಸಮಾಧಾನ ನಮಗೆ ಬರಬಹುದು. ಏನು ಅಂದರೆ ತನಿಖೆ ಮುಂದುವರಿಯುತ್ತೆ ಮತ್ತು ಗೃಹ ಮಂತ್ರಿಗಳು DCM ಥರ ಷಡ್ಯಂತ್ರ ಅನ್ನಲಿಲ್ಲ, ಆಗಿರಲೂಬಹುದು, ಆಗದೇ ಇರಲೂಬಹುದು ಅನ್ನೋದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟರು. ಇನ್ನೂ ಒಂದಷ್ಟು ಕಡೆ ಸಿಗಲೇ ಇಲ್ವಲ್ಲ ಅನ್ನೋಂತಹ ಪ್ರಶ್ನೆಗಳಿಗೆ ಎರಡೇ ಕಡೆ ಸಿಕ್ಕಿದಲ್ವಾ ಅಂತ ಹೊಸದಾಗಿ ನಾಟಕ ಶುರು ಮಾಡ್ಕೊಳ್ತಾರೆ. ಅದಕ್ಕೆ ಕೂಡ ಉತ್ತರ ಕೊಟ್ಟಿರುವಂತಹ ಪರಮೇಶ್ವರ್ ಅವರು, ಎಲ್ಲೆಲ್ಲ ಕೆಂಪು ಮಣ್ಣಿದೆಯೋ ಅಲ್ಲಿ ಅಸ್ಥಿಪಂಜರಗಳು, ಮೂಳೆಗಳು ಬಹಳ ಬೇಗ ಕರಗಿ ಹೋಗ್ತವೆ, ಆದರೆ ಅದರ ಅಂಶಗಳು ಮಣ್ಣಲ್ಲಿರ್ತವೆ. ಹಾಗಾಗಿ ಎಲ್ಲೆಲ್ಲೆಲ್ಲ ಉತ್ಖನನ ಆಗಿದೆಯೋ ಆ ಉತ್ಖನನ ಆದಂತಹ ಎಲ್ಲ ಜಾಗಗಳಿಂದ ಮಣ್ಣನ್ನು ಸಂಗ್ರಹಿಸಿ ಅದನ್ನು ಸಹ ಪ್ರಯೋಗಾಲಯಕ್ಕೆ ಕಳಿಸಿದ್ದೀವಿ. ಅದರ ವರದಿಯೂ ಸಹ ಬರುತ್ತೆ. ಕೆಮಿಕಲ್ ಟೆಸ್ಟಿಂಗ್ ಆಗಿ ರಿಪೋರ್ಟ್ಗಳು ಬರ್ತವೆ. ಆನಂತರ ಗೊತ್ತಾಗುತ್ತೆ ಅಲ್ಲಿ ಹಣಗಳು ಇದ್ದವಾ ಇಲ್ಲವಾ ಅಂತ. ಸಿಕ್ಕಿರೋ ಮೂಳೆ ಮತ್ತು ಅಸ್ಥಿಪಂಜರವು ಸಹ ರಿಪೋರ್ಟ್ ಬಂದ ನಂತರ ಗೊತ್ತಾಗುತ್ತೆ ಯಾರದ್ದು, ಏನು, ಹೇಗೆ, ಏನೇನಾಗಿರಬಹುದು, ಹೇಗೆ ಸತ್ತಿರಬಹುದು, ಎಲ್ಲ ಮಾಹಿತಿಗಳು ಬರ್ತವೆ. ಒಟ್ಟಾರೆಯಾಗಿ ಈ ತನಿಖೆ ಕರೆಕ್ಟ್ ಹಾದಿಯಲ್ಲಿದೆ ಅನ್ನುವಂಥ ನಂಬಿಕೆ ಮೂಡಿಸುವ ರೀತಿಯಲ್ಲಿ ನಿನ್ನೆ ಪರಮೇಶ್ವರ್ ಅವರು ಮಾತಾಡಿದರು. ಅದಕ್ಕೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರ ಜೊತೆಯಲ್ಲೇ ಇರುವ, ಅವರದೇ ಸರ್ಕಾರದಲ್ಲಿರುವಂತಹ DK ಶಿವಕುಮಾರ್ ಆಗಿರಬಹುದು, ಇಡೀ BJP ಆಗಿರಬಹುದು, ಮಾಧ್ಯಮಗಳಾಗಿರಬಹುದು, ಎಲ್ಲರೂ ಸೇರಿಕೊಂಡು ಆ ತನಿಖೆಯನ್ನು ಮುಗಿಸ್ಬೇಕು, ನಿಲ್ಲಿಸ್ಬಿಡ್ಬೇಕು ಅನ್ನುವ ಮಟ್ಟಕ್ಕೆ ಷಡ್ಯಂತ್ರ ಏನೂ ಸಿಕ್ಕಿಲ್ಲ, ಖಾಲಿ ಡಬ್ಬ, ಹೀಗೆಲ್ಲ ಮಾತಾಡ್ತಿದ್ರು. ಅದಕ್ಕೆಲ್ಲ ಬ್ರೇಕ್ ಹಾಕುವ ರೀತಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಒಂದು ಸ್ಪಷ್ಟತೆ ಸಿಕ್ಕಿದೆ, ತನಿಖೆ ಮುಂದುವರಿಯುತ್ತೆ, ಮತ್ತು ಅಸ್ಥಿಪಂಜರ ಮೂಳೆಗಳು ಸಹ ಸಿಕ್ಕಿದ್ದಾವೆ ಅಷ್ಟೇ. ಸೊ ಅವರು ಏನು ಹೇಳಿದ್ರು ಪರಮೇಶ್ವರ್ ಅವರು ಪೂರ್ತಿಯಾಗಿ ಅನ್ನೋದನ್ನು ಸುಮಾರು 30 ನಿಮಿಷಗಳ ವಿಡಿಯೋವನ್ನು ಇನ್ನೊಂದು ನಮ್ಮದೇ ಚಾನಲಲ್ಲಿ ಹಾಕಿದ್ದೀನಿ. ಆ ವಿಡಿಯೋವನ್ನು ಸಹ ನೀವು ನೋಡ್ಬೋದು. ಅದರಲ್ಲಿ ಕಂಪ್ಲೀಟಾಗಿ ಪರಮೇಶ್ವರ್ ಅವರು ಮಾತನಾಡಿದ ಪ್ರತಿಯೊಂದು ಅಂಶವೂ ಇದೆ. ನಾನು ಈಗ ಕೇವಲ ಮುಖ್ಯ ಅಂಶಗಳನ್ನು ಮಾತ್ರ ಹೇಳಿದ್ದೇನೆ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.